ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಬೆಳಗ್ಗೆನೇ ಈ ಸಲ ಮುದ್ದೆ ಮಾಡೈತೆ. ಮುದ್ದೆ ಮತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು. ನಮ್ಮ ಮನೇಲಿ ನಾರ್ಮಲಾಗಿ ಮುದ್ದೆ ಬೆಳಗ್ಗೆ ಮಾಡ್ತಾ ಇರ್ತೀವಿ. ಈ ಥರ ನುಗ್ಗೆ ಬಸ್ಸಾರು ಏನಾದರೂ ಮಾಡಿದರೆ ಮುದ್ದೆ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ಬಸ್ಸಾರು. ಸೊಪ್ಪು ಸೋಸನ ಅಂತ ಕೂತಿದ್ದೆ. ಇದನ್ನು ಗೊಜ್ಜೆ ಸೊಪ್ಪು ಅಂತ ಕರೀತಾರೆ. ಲಾಸ್ಟ್ ಟೈಮ್ ಒಂದು ಊರಿಗೆ ಹೋದಾಗ ನಮ್ಮ ದೊಡ್ಡಮ್ಮರ ಮನೆಗೆ ಹೋದಾಗ ಒಂದ್ಸಲ ವಿಡಿಯೋ ಮಾಡಿದ್ನಲ್ಲ, ಇದರಲ್ಲಿ ಕುಕ್ಷಪ್ಪು ಮಾಡ್ಬೋದು ಮತ್ತು ಬಸ್ಸಾರು ಮಾಡ್ಬೋದು, ಅಲ್ಲಾಂದರೆ ಹಾಗೆ ಚಪಾತಿ ಪಲ್ಯನೂ ಕೂಡ ಮಾಡ್ಕೊಬೋದು. ಪಾಪು ಮಲಗಿದ್ದಾನೆ, ಅದಕ್ಕೆ ನಾನು ಇವಾಗ ಸೊಪ್ಪನ್ನ ಸೋಸ್ತಾ ಇದ್ದೀನಿ. ಜಾಸ್ತಿ ಇದೆ ಇಷ್ಟು ಫುಲ್ಲು. ಇವತ್ತೇ ಬಸ್ಸಾರು ಮಾಡ್ಬೋದಿತ್ತು, ನುಗ್ಗೆ ಸೊಪ್ಪು ಇರೋದ್ರಿಂದ ನುಗ್ಗೆ ಸೊಪ್ಪು ಬಸ್ಸಾರು ಮಾಡಿತ್ತು. ನಾಳೆ ಇಲ್ಲ ನಾಡ್ದು, ನಾಳೆನೂ ಹೋಗಲ್ಲ, ನಾಡ್ದು ಮಾಡ್ಬೋದು, ಕುಕ್ಷಪ್ ಮಾಡ್ಬೋದು. ಅಮ್ಮ ಇದೇನಮ್ಮ, ಇದನ್ನು ಹಾಕ್ಬೇಕಾ? ಕೋಲನ್ನೆ ಸೊಪ್ಪ. ಕೋಲನ್ನೆ ಸೊಪ್ಪು, ಇದು ಕೋಲನ್ನೆ ಸೊಪ್ಪು ಅಂತೆ. ಇದು ಬಸ್ಸಾರು ಮಾಡೋದೇನಾ? ಹುಣ್ಸೊಪ್ಪು ಹಾಕ್ಬೋದು. ಇದ್ರಾಗ ಹುಣ್ಸೊಪ್ಪು ಮಾಡ್ಬೋದು ತಾನೆ? ಇದು ಯಾವುದು ಗೊಜ್ಜೆ ಸೊಪ್ಪಾಗೆ ಮಾಡಲ್ಲ? ಎಲ್ಲ ಬಿಡಿಸಾದ್ಮೇಲೆ ಚೆನ್ನಾಗಿ ತೊಳೆದು ಮಾಡಬೇಕು. ಫುಲ್ಲು ಜಾಸ್ತಿ ಮಣ್ಣು ಥರ ಇದೆ. ಇದು ನೆಲದ ಮೇಲೆ ಇರುತ್ತೆ, ಅದಕ್ಕೆ ಜಾಸ್ತಿ ಮಣ್ಣು ಥರ ಇದೆ. ಸೊಪ್ಪು ಬಿಡಿಸ್ತಾ ಇದ್ದೆ, ಪಾಪು ಎದ್ಬಿಟ್ಟ, ಅದಕ್ಕೆ ಅರ್ಧದಲ್ಲಿ ಬಿಟ್ಟು ಇವಾಗ ರಾಗಿ ಸರಿ ಮಾಡೋದಕ್ಕೆ ಬಂದಿದ್ದೀನಿ. ರಾಗಿ ಸರಿಗೆ ಹಾಲು ಮತ್ತು ನೀರು, ಪೌಡರ್ನ ರಾಗಿ ಹಿಟ್ಟನ್ನ ಹಾಕ್ತೀವಷ್ಟೇ. ಉಪ್ಪು ಮತ್ತು ಸಕ್ಕರೆ ಇಲ್ಲ ಬೆಲ್ಲ ಏನೂ ಹಾಕೋದಿಲ್ಲ. ತಿನ್ನಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ಹಾಕಲ್ಲ. ಹಾಗೆ ತಿಂತಾನೆ, ಅವನು ಆರಾಮಾಗಿ ತಿಂತಾನೆ. ಇವಾಗ ಅವ್ನು ಮಲ್ಕೊಂಡು ಎದ್ದಿದ್ದಾನೆ. ಟೈಮು 9:30 10 ಗಂಟೆ ಹಂಗೆ ಡೈಲಿ ತಿನ್ನಿಸ್ತೀವಿ ಯಾವಾಗೂ. ಅವಾಗ 10 ಗಂಟೆ ಆಗಿದೆ, ಅದಕ್ಕೆ ಇವಾಗ ತಿನ್ನಿಸ್ಬಿಟ್ರೆ ಆಮೇಲೆ ಮತ್ತೆ ಇನ್ನೊಂದ್ಸಲ ಮಲ್ಕೊತಾನೆ. ಮಲ್ಕೊಂಡಿಲ್ಲ ಅಂದರೆ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸಿ ಮತ್ತೆ ಮಲಗಿಸಿದ್ರೆ ಆರಾಮಾಗೆ 1 ಅವರ್ ನಿದ್ದೆ ಮಾಡ್ತಾನೆ. 1 ಅವರ್ 2 ಅವರ್ ಒಂದೊಂದು ಸಲ ನಿದ್ದೆ ಮಾಡ್ತಾನೆ. ಅದಕ್ಕೆ ಇವಾಗ ರಾಗಿ ಸರಿ ಮಾಡ್ತಾಯಿದ್ದೀನಿ. ನೋಡಿರಿ ಅಜ್ಜಿ ಮೊಮ್ಮಗೆ ಹೆಂಗೆ ಕೆಲಸ ಮಾಡ್ತಾರೆ. ಅಜ್ಜಿ ಜೊತೆ ಸೇರಿ ಮೊಮ್ಮಗನೂ ಕೆಲಸ ಮಾಡ್ತಿದ್ದಾರೆ. ಕಿಟ್ಟು, ಹೇ ಕಳ್ಳ, ಹೇ ಕಿಟ್ಟು, ಕಿಟ್ಟವ್ರೆ, ಕಿಟ್ಟವ್ರೆ, ಕಿಟ್ಟವ್ರ ನೀವು? ಅಲ್ಲ ಕಿಟ್ಟವ್ರ ನೀವು? ನಮ್ಮ ಹುಡುಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ರೆಡಿ ಆಗೈತೆ. ನಮ್ಮ ಹುಡುಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕೆ ರೆಡಿ ಆಗೈತೆ. ಬೇಕಾ ಮೊಮ್ಮು? ಬೇಕಾ ಮೊಮ್ಮು? ಬೇಕಾ? ಅದನ್ನ ಆರ್ಬೇಕಪ್ಪ. ಬೇಕಾ ಮಸಾಜ್ ಬೇಕಾ ನಿನಗೆ? ಕುಣಿತೀಯ ನೀನು? ಹಂಗೆ ಕೈ ಹಿಡ್ಕೊಂಡ್ರೆ ನಾನು ಹೆಂಗೆ ಹಚ್ಚಲಿ? ಜಾಣ, ಗೊತ್ತಾಗುತ್ತೆ ಇದಕ್ಕೆ. ಯಾವಾಗ ಗೊತ್ತಾಗುತ್ತೆ? ಸುಮ್ಮನೆ ಬಿಡ್ತೀಯಲ್ಲ. ಮುಖ ಮುಟ್ಟಿದ್ರೆ ಮಾತ್ರ ಇಷ್ಟ ಆಗಲ್ಲ. ಮುಖ ಮಾತ್ರ ಮುಟ್ಬೇಡ್ರಿ, ಮೈ ಎಷ್ಟನ ಮಸಾಜ್ ಮಾಡಿರಿ ಅಂತೆಲ್ಲ. ನಾನು ಈ ಥರ ನಾವು ಪೌಡರು ಮತ್ತು ಕ್ರೀಮು, ಆಯಿಲು ಎಲ್ಲ ಒಂದು ಪ್ಯಾಕಲ್ಲಿ ಹಾಕಿರ್ತೀನಿ. ಇದನ್ನು ಆನ್ಲೈನಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 20 ಪೀಸಸ್ ಏನೋ ಬರುತ್ತೆ. ಮೆಡಿಸಿನ್ನು ಕೂಡ ಸ್ಟೋರ್ ಮಾಡ್ಕೋಬೋದು, ಮತ್ತು ಬಟ್ಟೆಗಳು ಸಪ್ರೇಟಾಗಿ ಕೂಡ ಸ್ಟೋರ್ ಮಾಡ್ಕೋಬೋದು. ನಾನು ಟ್ರಾವೆಲ್ ಮಾಡಿದಾಗ ಬೇಕಾಗುತ್ತೆ ಅಂತ ತೊಗೊಂಡಿದ್ದೆ.
ಇದರಲ್ಲೇ ಎಲ್ಲ ಹಾಕಿಟ್ಟಿದ್ದೀನಿ. ಒಂದೇ ಸಲ ಹೋದರೆ ಒಂದೇ ಸಲ ಎಲ್ಲ ಸಿಗ್ತವೆ ಅಂತ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವಾಗಿನ ಪಾಪನ ಮಲಗಿಸಿ ಬಂದು ಕುತ್ಕೊಂಡಿದ್ದೀನಿ. ಅವನಿಗೆ ರಾಗಿ ಸರಿ ತಿನ್ನಿಸಾದ್ಮೇಲೆ ಸ್ನಾನ ಮಾಡಿಸಿ ಮಲಗಿಸಿದ್ದೀವಿ. ಅವನದು ಕೆಲಸ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ 11:45 ಆಗಿಬಿಟ್ಟಿದೆ. ಆವಾಗಲೇ ಬೆಳಗ್ಗೆಯಿಂದ ಅವನ ಕೆಲಸನೇ ಆಯಿತು. ನಾನು ಮಾತಾಡೋದಕ್ಕೆ ಅವನು ಎದ್ದೇಳ್ತಾ ಇದ್ದಾನೆ. ಇವು ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಸೀತಾಫಲ ಹಣ್ಣು. ನಮ್ಮ ಅತ್ತೆ ಬಂದಿದ್ದು ಪಾಪ ನೋಡೋಕ್ಕೆ ಅಂತ ತಗೊಬಂದಿದ್ದು. ಇದೇನು ಸ್ವಲ್ಪ ಹಣ್ಣಾಗೈತೆ. ಇವಾಗ ಹಣ್ಣು ತಿನ್ನಬೇಕು. ಇತ್ತೀಚೆಗೆ ಅದು ಡೆಲಿವರಿ ಆದಾಗಿಂದ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಇದು ಸ್ವೀಟ್ಸೇ ಜಾಸ್ತಿ ತಿಂತಾಯಿದ್ದೀನಿ. ಇವಾಗ ತಿಂದು ನಾನು ಕೂಡ ಸ್ನಾನ ಮಾಡಬೇಕು. ಆಲ್ರೆಡಿ ಟೈಮ್ ಆಗ್ತಾಯಿದೆ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪಾಪುಗೆ ಸ್ನಾನ ಮಾಡಿ ರೆಡಿ ಮಾಡಿ ಮಲಗಿಸಿದ್ವಿ. ಇವತ್ತೇನೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಹೊತ್ತೇ ಮಲ್ಕೊಂಡಿದ್ದ. ಅದಕ್ಕೆ ನಮ್ಮ ಕೆಲಸನೂ ಬೇಗ ಮಾಡ್ಕೊಂಡ್ವಿ. ಅವ್ನು ಮಲ್ಕೊಂಡಾದ್ಮೇಲೆ ನಾನು ಕೂಡ ಸ್ನಾನ ಮಾಡಿ, ಅಮ್ಮ ಆಲ್ರೆಡಿ ಪೂಜೆ ಮಾಡಿತ್ತು, ನಾನು ಕೂಡ ಕೈ ಮುಗಿದು ಪೂಜೆ ಮಾಡಿದೆ. ಅದಾದಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅನ್ನ ಮಾಡೋಣ ಅಂತ ಇಡ್ತಾಯಿದ್ದೀನಿ. ಈ ಲಾಗಲ್ಲಿ ನಾನು ನನ್ನ ಡೈಲಿ ರೂಟೀನ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಡೈಲಿ ಇದೇ ಥರ ಪಾಪುದ ಕೆಲಸ ಮತ್ತು ಅಡುಗೆ ಕೆಲಸ ಮತ್ತು ನಂದೆಲ್ಲ ಏನು ಕೆಲಸ ಇರುತ್ತೋ ಡೈಲಿ ಇದೇ ರೀತಿನೇ ಇರುತ್ತೆ. ಇವಾಗ ಹೂವು ಕಟ್ಟೋಣ ಅಂತ ಕಟ್ತಾ ಇದ್ದೆ. ಗೌರತ್ತಿ ತಂದು ಕೊಟ್ಟಿತ್ತ. ಇವು ನಮ್ಮ ಗಿಡದಾಗ ಬಿಟ್ಟಿರೋ ಹೂವು, ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು. ಎರಡೆರಡು ತೊಗೊಂಡು ಕಟ್ಟಬೇಕು. ಮಲ್ಲಿಗೆ ಹೂವು ಆದರೆ ದುಂಡು ಮಲ್ಲಿಗೆ ಆದರೆ ಒಂದೊಂದು ಇಟ್ಕೊಂಡು ಕಟ್ಟರೆ ಚೆನ್ನಾಗಿರುತ್ತೆ. ಇದು ಸೂಜಿ ಮಲ್ಲಿಗೆ. ಅಮ್ಮ ಸೂಜಿ ಮಲ್ಲಿಗೆ ಅಲ್ಲ, ಇವು ಸಣ್ಣವು. ಗುಂಡು ಮಲ್ಲಿಗೆ ಅಲ್ಲ, ಮಲ್ಲೆ ಪುಕ್ಕ ಅಂತೀವಿ. ನಂದು ಸೂಜಿ ಮಲ್ಲಿಗೆ ಅಂತಿದ್ದೀನಿ. ಮಲ್ಲೆ ಮುಗ್ಗುನ ಈ ಥರ ಎರಡೆರಡು ನಾಲ್ಕು ಆ ಕಡೆ 2 ಈ ಕಡೆ 2 ಕಟ್ಟಿದರೆ ಚೆನ್ನಾಗಿ ಗುಟ್ಟಾಗಿರ್ತವೆ. ಮತ್ತು ಕನಕಾಂಬರ ಹೂವು ಅಷ್ಟೇ. ದುಂಡು ಮಲ್ಲಿಗೆ ಆದರೆ ಒಂದೊಂದು ಕಟ್ಟಿದರೆ ಚೆನ್ನಾಗಿ. ಮಧ್ಯೆ ಈ ಥರ ಕನಕಾಂಬರ ಹಾಕ್ತಾಯಿದ್ದೀನಿ. ಅವು ಸ್ವಲ್ಪನೇ ಇರೋದ್ರಿಂದ ಮತ್ತು ಅವು ಸಪ್ರೇಟ್ ಕಟ್ಟಿದರೆ ಇಷ್ಟು ಆಗ್ತವೆ. ಅದಕ್ಕೆ ಮಧ್ಯೆ ಕಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಕಾಣ್ತಾ ಇಲ್ಲ ಅನಿಸುತ್ತೆ. ಕಟ್ಟಿದಾಯ್ತು, ಇಷ್ಟೊದ್ದಾಗಿದೆ. ಈ ರೀತಿ ಕಟ್ಟಿದ್ದೀನಿ. ಹೂವನ್ನ ಮುಡ್ಕೊತಾ ಇದ್ದೀನಿ. ಬೆಳಗ್ಗೆ ಸಾಂಬಾರ್ಗೆ ಅಂದರೆ ನುಗ್ಗೆ ಸೊಪ್ಪಿನ ಬಸ್ಸಾಂಬಾರ್ಗೆ ಅನ್ನ ಮಾಡಿದ್ದೆ. ಇವಾಗ ಊಟ ಮಾಡ್ತಾಯಿದ್ದೀನಿ. ಆವಾಗಲೇ ನಾನು ಸೊಪ್ಪು ಬಿಡಿಸ್ಬೇಕಾದ್ರೆ ಪಾಪು ಎದ್ದಿದ್ದ ಅಂತ ಅವ್ನಿಗೆ ರಾಗಿ ಸರಿ ಮಾಡಿಸಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಅಮ್ಮ ಬಿಡಿಸ್ತಾ ಇತ್ತೆ. ಮತ್ತು ಅವ್ನು ಮಲ್ಕೊಂಡಾದ್ಮೇಲೆ ನಮ್ಮ ಕೆಲಸ ಏನಾದರೂ ಇದ್ದರೆ ಮಾಡ್ತಾಯಿರ್ತೀವಿ ಡೈಲಿನೂ. ಇವಾಗೂ ಅಷ್ಟೇ ಅವನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಅದಕ್ಕೆ ನಾನು ಕೂಡ ಬಿಡಿಸೋಣ ಅಂತ ಬಂದೆ. ಅಷ್ಟರಲ್ಲಿ ಎದ್ಬಿಟ್ಟ. ಅದಕ್ಕೆ ಇವಾಗ ಅಮ್ಮನೇ ಎಲ್ಲ ಸೊಪ್ಪು ಬಿಡಿಸ್ತಾ ಇದ್ದೆ. ನಾನು ಪಾಪುನ ನೋಡ್ಕೊತಾ ಇದ್ದೆ. ಅವನ್ನ ಈ ಥರ ಕೆಳಗಡೆ ಹಾಕ್ಬಿಟ್ಟು ಆಡೋದಕ್ಕೆ ಬಿಟ್ಬಿಟ್ರೆ ಸುಮ್ಮನೆ ಆಡ್ತಾ ಇರ್ತಾನೆ. ಈ ಟೈಮಲ್ಲಿ ಜಾಸ್ತಿ ಫ್ಲೋರ್ ಟೈಮ್ ಕೊಡಬೇಕು ಪಾಪುಗೆ. ಆವಾಗ ಅವರು ಮುಂದಕ್ಕೆ ದೇಕೋದು ಅದೆಲ್ಲ ಮಾಡ್ತಾರೆ ಅಂತ ಜಾಸ್ತಿ ಕೆಳಗಡೆನೇ ಹಾಕಿ ಆಟ ಆಡಿಸ್ತಾ ಇರ್ತೀನಿ. ಇವಾಗ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೆಲ್ತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಟೊಮೊಟೊ ಚಾಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೆಲ್ತಿ ವರ್ಷನ್ನಾಗಿ ಚಾಟ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೇ ಕ್ಯಾರೆಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೆ. ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ. ಅದಕ್ಕೇ ಸ್ವಲ್ಪ ಖಾರದ ಪುಡಿ ಮತ್ತು ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಟೊಮೊಟೊನ ಸ್ಲೈಸಾಗಿ ಕಟ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಇವಾಗ ಮಿಕ್ಸ್ ಮಾಡ್ಕೊಂಡ್ವಲ್ಲ ಈರುಳ್ಳಿ ಮತ್ತು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನ, ಅದನ್ನು ಅದ್ರ ಮೇಲೆ ಹಾಕಿ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಬೂಂದಿ ಖಾರ ಇತ್ತು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ.
ನಿಮ್ಮ ಮನೇಲಿ ಏನಾದರೂ ಸ್ವೀಟ್ ಚಟ್ನಿ ಇಲ್ಲಾಂದರೆ ಗ್ರೀನ್ ಚಟ್ನಿ ಇದ್ದರೆ ಹಾಕ್ಕೊಳ್ಳಿ. ಈ ಚಾಟ್ಸಿಗೆಲ್ಲ ಚಟ್ನಿ ಮಾಡ್ಕೊತಾರಲ್ಲ ಅದೇನಾದರೂ ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬೂಂದಿ ಖಾರ ಇತ್ತು ಅಂತ ಬೂಂದಿ ಖಾರ ಹಾಕಿದ್ದೀನಿ. ಇಲ್ಲಾಂದರೆ ಕಡಲೆ ಬೀಜನ ಎಣ್ಣೆಲಿ ಕರೆದು ಅದನ್ನು ಕೂಡ ಹಾಕ್ಕೋಬೋದು. ಆಮೇಲೆ ಇಲ್ಲಿ ಬಾಂಬೆ ಮಿಕ್ಸ್ಚರ್ ಇತ್ತು, ಅದನ್ನು ಕೂಡ ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಮಂಡಕ್ಕಿ ಇತ್ತವಲ್ಲ ಅದನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಈ ಥರ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಮನೇಲಿ ಏನೇನಿದೆಯೋ ಅದರಲ್ಲೇ ಮಾಡ್ಕೋಬೋದು. ಇವಾಗ ನಾನು ಮಾಡಿರೋ ಸ್ನ್ಯಾಕ್ಸ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಚಟ್ನಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು.